ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 3 ಬಾರಿ ಮದ್ಯದ ದರ ಹೆಚ್ಚಿಸಿದೆ. ಎಣ್ಣೆ ದಾಸರಿಗೆ ಬರೆ ನೀಡಿದ್ದ ಸರ್ಕಾರದ ಕಣ್ಣೀಗ ಎಣ್ಣೆ ಮಾರಾಟಗಾರರ ಮೇಲೆ ಬಿದ್ದಿತ್ತು. ಬಾರ್ ಲೈಸೆನ್ಸ್ ನವೀಕರಣ ಶುಲ್ಕವನ್ನ 100% ಏರಿಕೆ ಮಾಡೋದಾಗಿ ತಿಳಿಸಿತ್ತು. ಆದ್ರೀಗ ಮದ್ಯದಂಗಡಿ ಮಾಲೀಕರ ಒತ್ತಡಕ್ಕೆ ಮಣಿದಿದ್ದು ಶುಲ್ಕವನ್ನ ಅರ್ಧದಷ್ಟು ಕಡಿತಗೊಳಿಸಿದೆ. ಬಾರ್ ಮಾಲೀಕರ ಒತ್ತಡಕ್ಕೆ ಮಣಿದ ಸರ್ಕಾರ 100ರ ಬದಲು 50% ಲೈಸೆನ್ಸ್ ನವೀಕರಣ ಶುಲ್ಕ ಏರಿಕೆ. ಹೌದು, ಮದ್ಯ ಮಾರಾಟಗಾರರ ಒತ್ತಡಕ್ಕೆ ಕೊನೆಗೂ ಸರ್ಕಾರ ಮಣಿದಿದೆ. ಲಿಕ್ಕರ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳ ವಾರ್ಷಿಕ ಲೈಸೆನ್ಸ್ ಶುಲ್ಕವನ್ನ 100%ಕ್ಕೆ ಏರಿಸೋದಾಗಿ ಸರ್ಕಾರ ಹೇಳಿತ್ತು. ಆದೇಶ ಜಾರಿ ಬರೋದಷ್ಟೇ ಬಾಕಿ ಉಳಿದಿತ್ತು. ಆದರೆ ಮದ್ಯ ಮಾರಾಟಗಾರರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ರಾಜ್ಯಾದ್ಯಂತ ಒಂದು ದಿನ ಮದ್ಯ ಖರೀದಿಸದೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೀಗ ಮದ್ಯ ಮಾರಾಟಗಾರರ ಒತ್ತಡಕ್ಕೆ ಮಣಿದಿರುವ ಸರ್ಕಾರ ಲೈಸೆನ್ಸ್ ಶುಲ್ಕವನ್ನ 100%ರ ಬದಲಿಗೆ 50% ಮಾತ್ರ ಹೆಚ್ಚಿಸಿ ಆದೇಶಿಸಿದೆ. ಇದಕ್ಕೂ ಈಗ ವಿರೋಧ ಕೇಳಿ ಬರ್ತಿದೆ. ಇದರ ಮಧ್ಯೆ 50% ಶುಲ್ಕ ಹೆಚ್ಚಿಸಿದ್ರೂ ವಾರ್ಷಿಕ 400 ಕೋಟಿ ಹೆಚ್ಚುವರಿ ರಾಜಸ್ವ ಸಂಗ್ರಹವಾಗಲಿದೆ. ಈ ಹಿಂದೆ ಪ್ರತಿ ವರ್ಷ ಅಬಕಾರಿ ಲೈಸೆನ್ಸ್ ನವೀಕರಣ ಮಾಡಬೇಕಿತ್ತು. ಆದ್ರೆ ಇನ್ಮೇಲೆ ಪ್ರತಿ 5 ವರ್ಷಕ್ಕೊಮ್ಮೆ ಮಾತ್ರ ಲೈಸೆನ್ಸ್ ರಿನ್ಯೂವಲ್ ಮಾಡಿದ್ರೆ ಸಾಕು. ಅಬಕಾರಿ ಇಲಾಖೆಯ ಈ ನಡೆ ಮದ್ಯ ಮಾರಾಟಗಾರರಿಗೆ ಖುಷಿ ತರಿಸಿದೆ. ಇದರ ಜೊತೆಗೆ ಬಾರ್, ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳಿಗೆ ರಾತ್ರಿ 2ರವರೆಗೂ ಅವಕಾಶ ನೀಡಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ. 50% ಹೆಚ್ಚಿಗೆ ಮಾಡಿರುವುದರಿಂದ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್, ಪಬ್ಗಳಿಗೆ ಹೆಚ್ಚಿನ ಹೊರೆಯಾಗುತ್ತದೆ. ಈ ಸಂದರ್ಭದಲ್ಲಿ ಕನಿಷ್ಠ ಎಲ್ಲ ಬಾರ್, ಪಬ್ಗಳನ್ನು ರಾತ್ರಿ 2 ಗಂಟೆಯವರೆಗೆ ತೆರೆದಿಡಲು ಅವಕಾಶ ಮಾಡಿಕೊಡಬೇಕು. ಇದರಿಂದಲಾದರೂ ಸ್ವಲ್ಪ ನಷ್ಟವನ್ನು ತುಂಬಿಸಬಹುದು. ಜುಲೈ 1ರಿಂದ ನೂತನ ದರ ಜಾರಿಗೆ ಬರಲಿದೆ. ಅಂತೂ ಭಾರೀ ಶುಲ್ಕದ ಬಿಸಿಯಲ್ಲಿದ್ದ ಮದ್ಯ ಮಾರಾಟಗಾರರು ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.